ಕರಾವಳಿಯಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ. ಈ ಬಾರಿ ಮಳೆಯ ಆರ್ಭಟ ಆರಂಭದಲ್ಲಿಯೇ ಭಯ ಬೆಳೆಸಿದ್ದು ಕಡಲ ತೀರದ ನಿವಾಸಿಗಳಿಗೆ ಕಡಲ್ ಕೊರೆತದ ಭೀತಿ ಕಾಡ್ತಾ ಇದೆ. ಕರಾವಳಿಯಲ್ಲಿ ಮಾನ್ಸೂನ್ ರಣಾರ್ಭಟ, ಕಡಲ್ ಕೊರೆತ ಆತಂಕ, ಜನ ಪರದಾಟ. ಒಂದು ಕಡೆ ವಿಶಾಲವಾದ ಸಮುದ್ರ, ರಣ ರಕ್ಕಸ ಅಲೆಗಳು, ಮುಂಗಾರು ಮಳೆ ಆರಂಭವಾಗಿದೆ. ಅದರ ಜೊತೆಗೆ ಕಡಲ ರೌದ್ರ ನರ್ತನವೂ ಆರಂಭವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಹಾರವಾಡದಲ್ಲಿ ಪ್ರತಿ ವರ್ಷ ಕಡಲ್ ಕೊರೆತ ಉಂಟಾಗುತ್ತದೆ. ಕಳೆದ ವರ್ಷ ಕೂಡ ಸಮುದ್ರದ ಆರ್ಭಟಕ್ಕೆ ಕೆಲ ಮರಗಳು ಧರಶಾಹಿಯಾಗಿದ್ದವು. ಇದೀಗ ಆರಂಭದ ಮಳೆಯಲ್ಲಿಯೇ ಮತ್ತೆ ಇಲ್ಲಿನ ಮನೆಗಳನ್ನು ಅಪೋಷಣ ಪಡೆದುಕೊಳ್ಳಲು ಕಡಲು ಯತ್ನಿಸುತ್ತಿದೆ. ಕಳೆದ ಕೆಲ ದಿನಗಳಿಂದ ರಕ್ಕಸ ಗಾತ್ರದ ಅಲೆಗಳು ಏಳುತ್ತಿದ್ದು ತೀರದ ಜನರು ಬೆಚ್ಚಿ ಬೀಳುವಂತೆ ಮಾಡುತ್ತಿದೆ. ತೀರದ ನಿವಾಸಿಗಳು ರಾತ್ರಿ ಇಡೀ ನಿದ್ದೆ ಇಲ್ಲದೆ ನೆಮ್ಮದಿ ಕಸಿದುಕೊಂಡಿದೆ. ಹಾರಾಡ ತರಂಗಮೆಂಟು ಅಂಕೋಲಾ ದೃಷ್ಟಿ ಬೀಳ್ತದೆ. ಅದರ ಸಲುವಾಗಿ ಇಲ್ಲಿ ಕಡಲ ಕೊರತೆಯಿಂದ ಹೋದ ವರ್ಷದಿಂದ ನಮಗೆ ಇಲ್ಲಿ ಬಹಳ ತೊಂದರೆ ಆಗದೆ ಉಂಟು. ನಮ್ದು ಮರ, ಕಾಯಿ ಮರ ಮತ್ತೆ ಎಲ್ಲ ಬಿದ್ದು ಹೋಗಿ ನಮಗೆ ಜಾಗ ಬೀಗ ಎಲ್ಲ ಮನೆಯೆಲ್ಲ ಕಳೆದು ಹೋಗಿದೆ. ನಾವೀಗ ಬಾಡಿಗೆ ಮನೆಯಲ್ಲಿ ಇದ್ದೇವೆ. ಏನಾದರೂ ಮಾಡಿ ನಮಗೆ ಒಂದು ಎಲ್ಲರೂ ಜಾಗದ ವ್ಯವಸ್ಥೆ ಮಾಡಿ ಕೊಡಬೇಕು ಹೇಳಿ ನಾವು ನಿಮ್ಮಲ್ಲಿ ಬೇಡಿಕೊಳ್ತೇವೆ. ಸಾಮಾನ್ಯವಾಗಿ ಕಡಲ ತೀರದಲ್ಲಿ ಇರುವವರೆಲ್ಲರೂ ಮೀನುಗಾರರ ಕುಟುಂಬದವರೇ ಆಗಿದ್ದಾರೆ. ಇಲ್ಲಿನ ಜನರ ಸಂಕಷ್ಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿದ್ದರಿಂದ ಸರ್ಕಾರ ಗಮನ ಹರಿಸುವ ಕೆಲಸ ಮಾಡಿದೆ. ಯಾವ ರೀತಿಯಾಗಿ ಕಡಲ ತೀರದಲ್ಲೂ ಕೂಡ ಈಗ ಬೃಹತ್ ಗಾತ್ರದ ಬಂಡೆಗಳನ್ನು ಹಾಕುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂತಂದ್ರೆ ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ತರಂಗಮೇಟ ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಕಡಲ ಕೊರೆತ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಒಂದು ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಹೀಗಾಗಿ ಈ ಬಾರಿಯೂ ಕೂಡ ಕಲ್ಲನ್ನ ಅಂದ್ರೆ ಮನೆಯ ಪಕ್ಕದಲ್ಲಿಯೇ ಕಲ್ಲನ್ನ ಹಾಕುವ ಕೆಲಸ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಸಂಬಂಧಪಟ್ಟಂತೆ ಅಂದ್ರೆ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಅಳವಡಿಸಬೇಕು, ಅಂದರೆ ಮಾತ್ರ ಇಲ್ಲಿ ತಡೆಗೋಡೆ ಕಾಮಗಾರಿ ಯಶಸ್ವಿ ಆದಂಗೆ ಕಾಣ್ತದೆ. ಮೊದಲ ಮಳೆಯಲ್ಲಿಯೇ ಕಡಲು ಗರ್ಜಿಸುತ್ತಿದ್ದು ಕರಾವಳಿ ಭಾಗದಲ್ಲಿ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಹೀಗಾಗಿ ಸರ್ಕಾರ ಇನ್ನಾದರೂ ತೀರದ ನಿವಾಸಿಗಳ ಭಯಕ್ಕೆ ಶಾಶ್ವತ ಪರಿಹಾರ ನೀಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕರಾವಳಿಯಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ. ಈ ಬಾರಿ ಮಳೆಯ ಆರ್ಭಟ ಆರಂಭದಲ್ಲಿಯೇ ಭಯ ಬೆಳೆಸಿದ್ದು ಕಡಲ ತೀರದ ನಿವಾಸಿಗಳಿಗೆ ಕಡಲ್ ಕೊರೆತದ ಭೀತಿ ಕಾಡ್ತಾ ಇದೆ. ಕರಾವಳಿಯಲ್ಲಿ ಮಾನ್ಸೂನ್ ರಣಾರ್ಭಟ, ಕಡಲ್ ಕೊರೆತ ಆತಂಕ, ಜನ ಪರದಾಟ. ಒಂದು ಕಡೆ ವಿಶಾಲವಾದ ಸಮುದ್ರ, ರಣ ರಕ್ಕಸ ಅಲೆಗಳು, ಮುಂಗಾರು ಮಳೆ ಆರಂಭವಾಗಿದೆ. ಅದರ ಜೊತೆಗೆ ಕಡಲ ರೌದ್ರ ನರ್ತನವೂ ಆರಂಭವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಹಾರವಾಡದಲ್ಲಿ ಪ್ರತಿ ವರ್ಷ ಕಡಲ್ ಕೊರೆತ ಉಂಟಾಗುತ್ತದೆ. ಕಳೆದ ವರ್ಷ ಕೂಡ ಸಮುದ್ರದ ಆರ್ಭಟಕ್ಕೆ ಕೆಲ ಮರಗಳು ಧರಶಾಹಿಯಾಗಿದ್ದವು. ಇದೀಗ ಆರಂಭದ ಮಳೆಯಲ್ಲಿಯೇ ಮತ್ತೆ ಇಲ್ಲಿನ ಮನೆಗಳನ್ನು ಅಪೋಷಣ ಪಡೆದುಕೊಳ್ಳಲು ಕಡಲು ಯತ್ನಿಸುತ್ತಿದೆ. ಕಳೆದ ಕೆಲ ದಿನಗಳಿಂದ ರಕ್ಕಸ ಗಾತ್ರದ ಅಲೆಗಳು ಏಳುತ್ತಿದ್ದು ತೀರದ ಜನರು ಬೆಚ್ಚಿ ಬೀಳುವಂತೆ ಮಾಡುತ್ತಿದೆ. ತೀರದ ನಿವಾಸಿಗಳು ರಾತ್ರಿ ಇಡೀ ನಿದ್ದೆ ಇಲ್ಲದೆ ನೆಮ್ಮದಿ ಕಸಿದುಕೊಂಡಿದೆ. ಹಾರಾಡ ತರಂಗಮೆಂಟು ಅಂಕೋಲಾ ದೃಷ್ಟಿ ಬೀಳ್ತದೆ. ಅದರ ಸಲುವಾಗಿ ಇಲ್ಲಿ ಕಡಲ ಕೊರತೆಯಿಂದ ಹೋದ ವರ್ಷದಿಂದ ನಮಗೆ ಇಲ್ಲಿ ಬಹಳ ತೊಂದರೆ ಆಗದೆ ಉಂಟು. ನಮ್ದು ಮರ, ಕಾಯಿ ಮರ ಮತ್ತೆ ಎಲ್ಲ ಬಿದ್ದು ಹೋಗಿ ನಮಗೆ ಜಾಗ ಬೀಗ ಎಲ್ಲ ಮನೆಯೆಲ್ಲ ಕಳೆದು ಹೋಗಿದೆ. ನಾವೀಗ ಬಾಡಿಗೆ ಮನೆಯಲ್ಲಿ ಇದ್ದೇವೆ. ಏನಾದರೂ ಮಾಡಿ ನಮಗೆ ಒಂದು ಎಲ್ಲರೂ ಜಾಗದ ವ್ಯವಸ್ಥೆ ಮಾಡಿ ಕೊಡಬೇಕು ಹೇಳಿ ನಾವು ನಿಮ್ಮಲ್ಲಿ ಬೇಡಿಕೊಳ್ತೇವೆ. ಸಾಮಾನ್ಯವಾಗಿ ಕಡಲ ತೀರದಲ್ಲಿ ಇರುವವರೆಲ್ಲರೂ ಮೀನುಗಾರರ ಕುಟುಂಬದವರೇ ಆಗಿದ್ದಾರೆ. ಇಲ್ಲಿನ ಜನರ ಸಂಕಷ್ಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿದ್ದರಿಂದ ಸರ್ಕಾರ ಗಮನ ಹರಿಸುವ ಕೆಲಸ ಮಾಡಿದೆ.
ಯಾವ ರೀತಿಯಾಗಿ ಕಡಲ ತೀರದಲ್ಲೂ ಕೂಡ ಈಗ ಬೃಹತ್ ಗಾತ್ರದ ಬಂಡೆಗಳನ್ನು ಹಾಕುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂತಂದ್ರೆ ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ತರಂಗಮೇಟ ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಕಡಲ ಕೊರತೆ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಒಂದು ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಹೀಗಾಗಿ ಈ ಬಾರಿಯೂ ಕೂಡ ಕಲ್ಲನ್ನ ಅಂದ್ರೆ ಮನೆಯ ಪಕ್ಕದಲ್ಲಿಯೇ ಕಲ್ಲನ್ನ ಹಾಕುವ ಕೆಲಸ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಸಂಬಂಧಪಟ್ಟಂತೆ ಅಂದ್ರೆ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಅಳವಡಿಸಬೇಕು, ಅಂದರೆ ಮಾತ್ರ ಇಲ್ಲಿ ತಡೆಗೋಡೆ ಕಾಮಗಾರಿ ಯಶಸ್ವಿ ಆದಂಗೆ ಕಾಣ್ತದೆ. ಮೊದಲ ಮಳೆಯಲ್ಲಿಯೇ ಕಡಲು ಗರ್ಜಿಸುತ್ತಿದ್ದು ಕರಾವಳಿ ಭಾಗದಲ್ಲಿ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಹೀಗಾಗಿ ಸರ್ಕಾರ ಇನ್ನಾದರೂ ತೀರದ ನಿವಾಸಿಗಳ ಭಯಕ್ಕೆ ಶಾಶ್ವತ ಪರಿಹಾರ ನೀಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕರಾವಳಿಯಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ. ಈ ಬಾರಿ ಮಳೆಯ ಆರ್ಭಟ ಆರಂಭದಲ್ಲಿಯೇ ಭಯ ಬೆಳೆಸಿದ್ದು ಕಡಲ ತೀರದ ನಿವಾಸಿಗಳಿಗೆ ಕಡಲ್ ಕೊರೆತದ ಭೀತಿ ಕಾಡ್ತಾ ಇದೆ. ಕರಾವಳಿಯಲ್ಲಿ ಮಾನ್ಸೂನ್ ರಣಾರ್ಭಟ, ಕಡಲ್ ಕೊರೆತ ಆತಂಕ, ಜನ ಪರದಾಟ. ಒಂದು ಕಡೆ ವಿಶಾಲವಾದ ಸಮುದ್ರ, ರಣ ರಕ್ಕಸ ಅಲೆಗಳು. ಮುಂಗಾರು ಮಳೆ ಆರಂಭವಾಗಿದೆ. ಅದರ ಜೊತೆಗೆ ಕಡಲ ರೌದ್ರ ನರ್ತನವೂ ಆರಂಭವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಹಾರವಾಡದಲ್ಲಿ ಪ್ರತಿ ವರ್ಷ ಕಡಲ್ ಕೊರೆತ ಉಂಟಾಗುತ್ತದೆ. ಕಳೆದ ವರ್ಷ ಕೂಡ ಸಮುದ್ರದ ಆರ್ಭಟಕ್ಕೆ ಕೆಲ ಮನೆಗಳು, ಮರಗಳು ಧರಶಾಹಿಯಾಗಿದ್ದವು. ಇದೀಗ ಆರಂಭದ ಮಳೆಯಲ್ಲಿಯೇ ಮತ್ತೆ ಇಲ್ಲಿನ ಮನೆಗಳನ್ನು ಅಪೋಷಣ ಪಡೆದುಕೊಳ್ಳಲು ಕಡಲು ಯತ್ನಿಸುತ್ತಿದೆ. ಕಳೆದ ಕೆಲ ದಿನಗಳಿಂದ ರಕ್ಕಸ ಗಾತ್ರದ ಅಲೆಗಳು ಏಳುತ್ತಿದ್ದು ತೀರದ ಜನರು ಬೆಚ್ಚಿ ಬೀಳುವಂತೆ ಮಾಡುತ್ತಿದೆ. ತೀರದ ನಿವಾಸಿಗಳು ರಾತ್ರಿ ಇಡೀ ನಿದ್ದೆ ಇಲ್ಲದೆ ನೆಮ್ಮದಿ ಕಸಿದುಕೊಂಡಿದೆ. ಹಾರಾಡ ತರಂಗಮೆಂಟು ಅಂಕೋಲಾ ದೃಷ್ಟಿ ಬೀಳ್ತದೆ. ಅದರ ಸಲುವಾಗಿ ಇಲ್ಲಿ ಕಡಲ ಕೊರತೆಯಿಂದ ಹೋದ ವರ್ಷದಿಂದ ನಮಗೆ ಇಲ್ಲಿ ಬಹಳ ತೊಂದರೆ ಆಗದೆ ಉಂಟು. ನಮ್ದು ಮರ, ಕಾಯಿ ಮರ ಮತ್ತೆ ಎಲ್ಲ ಬಿದ್ದು ಹೋಗಿ ನಮಗೆ ಜಾಗ ಬೀಗ ಎಲ್ಲ ಮನೆಯೆಲ್ಲ ಕಳೆದು ಹೋಗಿದೆ. ನಾವೀಗ ಬಾಡಿಗೆ ಮನೆಯಲ್ಲಿ ಇದ್ದೇವೆ. ಏನಾದರೂ ಮಾಡಿ ನಮಗೆ ಒಂದು ಎಲ್ಲರೂ ಜಾಗದ ವ್ಯವಸ್ಥೆ ಮಾಡಿ ಕೊಡಬೇಕು ಹೇಳಿ ನಾವು ನಿಮ್ಮಲ್ಲಿ ಬೇಡಿಕೊಳ್ತೇವೆ. ಸಾಮಾನ್ಯವಾಗಿ ಕಡಲ ತೀರದಲ್ಲಿ ಇರುವವರೆಲ್ಲರೂ ಮೀನುಗಾರರ ಕುಟುಂಬದವರೇ ಆಗಿದ್ದಾರೆ. ಇಲ್ಲಿನ ಜನರ ಸಂಕಷ್ಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿದ್ದರಿಂದ ಸರ್ಕಾರ ಗಮನ ಹರಿಸುವ ಕೆಲಸ ಮಾಡಿದೆ. ಯಾವ ರೀತಿಯಾಗಿ ಕಡಲ ತೀರದಲ್ಲೂ ಕೂಡ ಈಗ ಬೃಹತ್ ಗಾತ್ರದ ಬಂಡೆಗಳನ್ನು ಹಾಕುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂತಂದ್ರೆ ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ತರಂಗಮೇಟ ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಕಡಲ ಕೊರತೆ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಒಂದು ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಹೀಗಾಗಿ ಈ ಬಾರಿಯೂ ಕೂಡ ಕಲ್ಲನ್ನ ಅಂದ್ರೆ ಮನೆಯ ಪಕ್ಕದಲ್ಲಿಯೇ ಕಲ್ಲನ್ನ ಹಾಕುವ ಕೆಲಸ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಸಂಬಂಧಪಟ್ಟಂತೆ ಅಂದ್ರೆ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಅಳವಡಿಸಬೇಕು, ಅಂದರೆ ಮಾತ್ರ ಇಲ್ಲಿ ತಡೆಗೋಡೆ ಕಾಮಗಾರಿ ಯಶಸ್ವಿ ಆದಂಗೆ ಕಾಣ್ತದೆ. ಮೊದಲ ಮಳೆಯಲ್ಲಿಯೇ ಕಡಲು ಗರ್ಜಿಸುತ್ತಿದ್ದು ಕರಾವಳಿ ಭಾಗದಲ್ಲಿ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಹೀಗಾಗಿ ಸರ್ಕಾರ ಇನ್ನಾದರೂ ತೀರದ ನಿವಾಸಿಗಳ ಭಯಕ್ಕೆ ಶಾಶ್ವತ ಪರಿಹಾರ ನೀಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.